ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ನನಗೆ ಲಾಸ್ಟ್ 1.5 ಮಂತಿಂದ ಎಕ್ಸಾಮ್ಸ್ ನಡೀತಿತ್ತು. ನಾನು ಯಾವುದೆಲ್ಲ ಎಕ್ಸಾಮಿಗೆ ಮುಂಚೆ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲ ನಾನು ಇಷ್ಟು ದಿವಸ ಹಾಕಿದೆ. ಸೊ ಹಂಗಾಗಿ ಇವಾಗ ಒಂದು 20-25 ಡೇಸ್ ನನ್ನ ಯೂಟ್ಯೂಬಿಂದ ಬ್ರೇಕ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಕೆಲವೊಂದು ಸಬ್ಜೆಕ್ಟ್ ಪೋರ್ಷನ್ಸ್ಗಳು ಮುಗಿಸಿದ್ರು, ಕೆಲವೊಂದು ನಮಗೆ ಅವ್ರು ಮಾಡಿರೋದು ಅರ್ಥ ಆಗಿರಲಿಲ್ಲ, ಅಥವಾ ಕೆಲವೊಂದು ಅವ್ರು ಏನೂ ಮಾಡೇ ಇರಲಿಲ್ಲ ಅನ್ನೋ ಫೀಲ್ ಆಯಿತು ನಂಗೆ ಓದಬೇಕಾದ್ರೆ. ಸೊ ಹಂಗಾಗಿ ಈ ಟೈಮ್ ನಾನು ಕಂಪ್ಲೀಟ್ ನನ್ನ ಯೂಟ್ಯೂಬಿಂದ ಬ್ರೇಕ್ ತೊಗೊಂಡು ನಾನು ನನ್ನ 4th ಸೆಮ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ಸ್ನ ಮುಗಿಸಿದಾದ್ಮೇಲೆ ಈ ಒಂದು ವೀಡಿಯೋಸ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ದ ಲಾಸ್ಟ್ ವಿಡಿಯೋ ಆಫ್ ದ ಬರ್ತ್ಡೇ ಸೀರೀಸ್ ಅಂತಲೇ ಹೇಳ್ಬೋದು. ನಮ್ಮ ಪಾಪುದು ಒನ್ ಆಫ್ ದ ಡ್ರೀಮ್ ಬರ್ತ್ಡೇ ಸೆಲೆಬ್ರೇಷನ್. ನಾವು ಹಿಂಗೆ ಬರಬೇಕು ಹಿಂಗೆ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಪ್ರತಿಯೊಂದಕ್ಕೂ ನಾವು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿ, ಹಾಗೆ ಡೀಟೇಲಿಂಗ್ ಆಗಿ ಪ್ಲ್ಯಾನ್ ಎಲ್ಲ ಕೂಡ ಮಾಡಿ, ಅದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕು ಅಂತೆಲ್ಲ ಕೂಡ ಪ್ಲ್ಯಾನ್ ಮಾಡಿ ಇವಾಗ ಫೈನಲಿ ಬರ್ತ್ಡೇ ಎಲ್ಲ ಆಗಿ ನೆಕ್ಸ್ಟ್ ಡೇ ನಾವು ಬರ್ಡೇ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಿದ್ರಿ. ಯಾಕಂದರೆ ನಾನ್ ವೆಜ್ ಊಟ ಬರ್ಡೇ ದಿವಸ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ದಿವಸ ನಾವು ಪ್ಲ್ಯಾನ್ ಮಾಡಿದ್ರಿ. ಸೊ ಅರೌಂಡ್ ನಮಗೆ 8 o'clockಗೆ ಕಂಪ್ಲೀಟ್ ಡೆಕೋರ್ ಬೇಕು ಅಂತ ಹೇಳಿದ್ವಿ. ಸೊ 5:30ಗೆಲ್ಲ ಕೂಡ ಬಂದು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಯಾವ ಥೀಮ್ ಡೆಕೋರ್ ಹೇಳಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಗೊತ್ತಾಗಿರುತ್ತೆ. ಇಟ್ಸ್ ಅನಿಮಲ್ ಥೀಮ್ ಡೆಕೋರ್. ನಾವು ಅವರಿಗೆ ಒಂದು ರೆಫರೆನ್ಸ್ ಫೋಟೋ ಕಳಿಸಿದ್ವಿ. ಅದು ಜಸ್ಟ್ ನಾನು ಬ್ಯಾಕ್ ಡ್ರಾಪ್ ಮಾತ್ರ ರೆಫರೆನ್ಸ್ ಪಿಕ್ನ ಕಳಿಸಿದ್ದು. ಅವರು ಮುಂದೆ ಸ್ಟ್ಯಾಂಡ್ಗಳು, ಬರ್ತಡೇದು ಕೇಕೆಲ್ಲ ಇಡೋಕೆ ಒಂದು ಸ್ಟ್ಯಾಂಡ್ ಏನೋ ಇತ್ತೇನೋ ಅಷ್ಟೇ, ಅದರಲ್ಲಿ ಇನ್ಯಾವುದೂ ಇರಲಿಲ್ಲ. ಬಟ್ ಅದು ಒಂದಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟ್ಲಿ ಮೇಡ್ ಇಟ್ ವೆರಿ ವೆಲ್. ಡೆಕೋರೇಷನ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಕಡೆ ಡೆಕೋರೇಷನ್ ನಡೀತಿತ್ತು, ಇನ್ನೊಂದು ಕಡೆ ನಮ್ಮ ಅಕ್ಕ ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನೊಂದು ಕಡೆ ಅಡುಗೆ ಭಟ್ರು ಅಡುಗೆದೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಇನ್ನೊಂದು ಕಡೆ ಮೇಕಪ್ ಅವರಿಗೆ ಕಾಲ್ ಮಾಡಿದ್ದೆ. ಸೊ ಇಷ್ಟೊತ್ತು ಅವರು ಕಾಲ್ ಮಾಡಿ ನೀವೆಲ್ಲ ರೆಡಿ ಆಗಿದ್ದಾದ್ಮೇಲೆ ನಾನು 10 minutes ಬಿಫೋರ್ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರಿಗೂ ಕೂಡ ಕಾಲ್ ಮಾಡಿದ್ದೆ. ಇವಾಗ ಇವ್ರು ಬಲೂನ್ ಎಲ್ಲ ಕೂಡ ಕಟ್ಟಿ ಅದನ್ನು ಬ್ಯಾಕ್ ಡ್ರಾಪಿಗೆ ನೀಟಾಗಿ ಕಟ್ತಾ ಇದ್ದಾರೆ. ಐ ಥಾಟ್ ಇಟ್ ವಾಸ್ ವೆರಿ ಸಿಂಪಲ್ ಟು ಡೂ ದ ಬಲೂನ್ ಡೆಕೋರೇಷನ್, ಬಟ್ ತುಂಬ ಟೈಮ್ ತೊಗೊಂತು. ಲಿಟ್ರಲಿ ಒಂದು 2 hours ಅವ್ರು ತೊಗೊಂಡಿದ್ದಾರೆ. 2.5 hours ತೊಗೊಂಡಿದ್ದಾರೆ ಅನ್ಸುತ್ತೆ ಒಂದು ಡೆಕೋರ್ನ ಕಂಪ್ಲೀಟಾಗಿ ಮುಗಿಸಿ ಕೊಡೋದಕ್ಕೆ. ಬಟ್ ಆನ್ ಟೈಮ್ ಕರೆಕ್ಟಾಗಿ ನಮಗೆ ಮುಗಿಸಿ ಕೊಟ್ಟರು. ಸೊ ಫೈನಲಿ ನಾನು ವಿಡಿಯೋದಲ್ಲಿ ಫೋಟೋಸ್ ಏನಾದರೂ ಹಾಕಿದ್ರೆ ಅಥವಾ ಲಾಸ್ಟಲ್ಲಿ ನಾನು ಎಲ್ಲದರ ಡೀಟೇಲ್ಸ್ದು ನನ್ನ ಕಾಸ್ಟ್ ಪ್ಲಸ್ ಏನಂತಾರೆ ಯಾರದ್ದು ಈವೆಂಟ್ ಅಂತೆಲ್ಲ ಕೂಡ ನಾನು ದುಡ್ಡು ಎಲ್ಲ ಹೇಳ್ತೀನಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ ಎಲ್ಲ ಹಾಕಿಬಿಟ್ಟು ಆವಾಗ ನಾನು ಹೇಳ್ತೀನಿ. ಓಕೆನಾ, ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಷ್ಟರಲ್ಲಿ ಇವರೆಲ್ಲ ಡೆಕೋರ್ ಎಲ್ಲ ಮಾಡಿ ನಮ್ಮ ಚೋಟಿ ಎದ್ದ. ಅವ್ನಿಗೆ ಆಟ ಆಡೋಕ್ಕೆ ತುಂಬ ಐಟಮ್ಗಳು ಸಿಗ್ತಿದೆ ಅಂತ ಅಂದ್ಬಿಟ್ಟು ಅವ್ನಿಗೆ ಫುಲ್ಲು ಗುರಾಯಿಸ್ಕೊಂಡು ಎಲ್ಲದನ್ನು ನೋಡ್ತಾ ಇದ್ದ. ಬಟ್ ಇವ್ರನ್ನೂ ಕೂಡ ಕಂಟ್ರೋಲ್ ಮಾಡಬೇಕಿತ್ತು 11 o'clock ತನಕ. ಬಿಕಾಸ್ ನಾವು 11ಗೆ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡಿದ್ದು. ಸೊ ಹಂಗಾಗಿ 11 ತನಕ ನಾವು ಅವ್ರನ್ನೆಲ್ಲ ಆಟ ಆಡೋಕ್ಕೆ ಬಿಟ್ಟೇ ಇಲ್ಲ. ಅವರೊಂದು 8-9ಗೆಲ್ಲ ಹೋದರು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ದೇವ್ರನ್ನೆಲ್ಲ ತಂದಿರಲ್ಲ, ಅದರದ್ದು ಒಂದು ಕ್ಲಿಪ್ಪಿಂಗ್ ಎಲ್ಲ ಕೂಡ ತೊಗೊಂಡೆ. ಹೆಂಗೆ ಕಾಣ್ತಿದೆ ದೇವರು ಅಂತ ಕೂಡ ಹೇಳಿ. ಆ್ಯಂಡ್ ಇದು ರಂಗೋಲಿ ಎಲ್ಲ ಕೂಡ ನೋಡ್ಬೋದು ನೀವು. ಇದು ದೇವ್ರನ್ನ ತಂದಿದ್ದೆಲ್ಲ ಕೂಡ ನಾನು ಮುಂಚೆ ದಿನದ ವ್ಲಾಗಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅದನ್ನು ಯಾರೂ ನೋಡಿಲ್ಲ ಅಂತಾನೆ ಹೋಗಿ ಫಸ್ಟ್ ಆ ವಿಡಿಯೋನ ನೋಡಿಕೊಂಡು ಬನ್ನಿ. ಅಷ್ಟರಲ್ಲಿ ಇಲ್ಲಿ ನಾನ್ ವೆಜ್ ಊಟ ಆಗಿರೋದ್ರಿಂದ ನೀಟಾಗಿ ನಾನ್ ವೆಜ್ ಎಲ್ಲ ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಅದು ಇದು ಅಂತೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಸೈಡ್ ವೆಜ್ಜಿಗೂ ಕೂಡ ಅಡುಗೆಗಳು ಮಾಡ್ತಿದ್ರು ಬೇರೆ ಭಟ್ರು. ನಾನ್ ವೆಜ್ಜಿಗೆ ಇವರು ಮಾಡ್ತಾಯಿದ್ರು. ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಬೇಕಂತಾದರೆ ಫೀಲ್ ಫ್ರೀ ಟು ಹಾಸ್ಕ್ ಮೀ ಅಷ್ಟೇ. ಅದಕ್ಕೆ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ನಿಮ್ಗೆ ಯಾರಿಗಾದ್ರು ಬೇಕನ್ಸಿದ್ರೆ ಯು ಕ್ಯಾನ್ ಗೈಸ್ ಕ್ಯಾನ್ ಹಾಸ್ಕ್. ಊಟ ಅದು ಟೇಸ್ಟ್ ಚೆನ್ನಾಗಿನೇ ಇತ್ತು. ನಿಂಗೆ ಅದು ಕೂಡ ನಾನು ರಿವ್ಯೂಸ್ನ ಕೊಡ್ತೀನಿ. ಆ್ಯಂಡ್ ಇದೆಲ್ಲ ಕೂಡ ಮುಗಿಸ್ಕೊಂಡು ಮೇಲಕ್ಕೆ ಹೋದೆ. ಅಷ್ಟರಲ್ಲಿ ಸ್ವಲ್ಪ ಸೈಡೆಲ್ಲ ಕೂಡ ಬಲೂನ ಕಟ್ಟಿ ಎಲ್ಲ ಮಾಡಿ ಅದಕ್ಕೆಲ್ಲ ನಾವು ಯಾವ ರೀತಿ ರೆಫರೆನ್ಸ್ ಪಿಕ್ನ ಕಳಿಸಿದ್ನಲ್ಲ, ಸೊ ಅದೇ ರೀತಿ ನೀಟಾಗಿ ಲೀಫು ಮತ್ತು ಮೇಲಿಂದ ಒಂಥರ ಎಲ್ಲ ಬರೋ ಥರ ಎಲ್ಲ ಗ್ರೀನ್ ಪೀಸ್ನೆಲ್ಲ ಕೂಡ ಫಿಟ್ ಮಾಡ್ತಾಯಿದ್ರು ಡೆಕೋರವರು. ಲಿಟ್ರಲಿ ನಾವು ಇವ್ರ ಜೊತೆ ಡೆಕೋರೇಷನ್ ತೊಗೋತಿರೋದು ಸೆಕೆಂಡ್ ಟೈಮ್. ಒನ್ ಟೈಮ್ 2 ಡೆಕೋರೇಷನ್ ತೊಗೊಂಡಿದ್ವಿ ಪಾಪುದು ನಾಮಕರಣಕ್ಕೆ. ಆ್ಯಂಡ್ ದೆನ್ ದಿಸ್ ಟೈಮ್ ಅಷ್ಟರಲ್ಲಿ ಟಿಫನ್ಗೆ ಕರೆದ್ರು. ಅರ್ಧಂಬರ್ಧ ಮೇಕಪ್ ಆಗಿದ್ದೆ. ಅಷ್ಟರಲ್ಲಿ ಹೋದೆ. ಊಟ ಟಿಫನ್ ಎಲ್ಲ ಕೂಡ ಮಾಡ್ಕೊಂಬಂದ್ಬಿಡೋಣ, ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ವಿ ವೆಂಟ್. ಬಿರಿಯಾನಿನೂ ಸಖತ್ತಾಗಿ ಮಾಡಿದ್ರು. ಅಷ್ಟರ ನಮ್ಮ ಧೃತಿ ಕಾಮಿಡಿ ಎಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಎಲ್ಲ ಕೂಡ ತಿನ್ಕೊಂಡು ನೆಕ್ಸ್ಟ್ ನಾವು ಮೇಕಪ್ ಕಡೆಗೆ ಬಂದ್ವಿ. ಸೊ ಗೈಸ್, ಇವಾಗ ಇಟ್ಸ್ ಮೇಕಪ್ ಟೈಮ್. ಆ್ಯಂಡ್ ಯಾ ಹಿಂಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಹಂಗೆ ನಮ್ಮ ಅಕ್ಕ ಮೇಕಪ್ ಮಾಡಿಸ್ಕೊಂತಾಳೆ. ಇವರು ಮೇಕಪ್ ಮಾಡೋರು, ಮೇಕಪ್ ಆರ್ಟಿಸ್ಟ್. ಹಾಂ, ಹೌದಾ? ಪೇಜ್ ಓಪನ್ ಮಾಡಿಬಿಟ್ಟು ಒಂದೇ 2 ಹಾಕ್ಬಿಟ್ಟಿರೋದು. ಈಗ ಟೈಮ್ ಸಿಗ್ತಾ ಇಲ್ಲಂತೆ. ಸ್ಯಾರಿ ಡ್ರಾಪಿಂಗ್ ಇದೆ. ಸೊ ಇವ್ರದ್ದು ಮೇಕಪ್ ಆಗಿಲ್ಲ, ಸ್ಯಾರಿ ಡ್ರಾಪಿಂಗ್ ಆಗಿದೆ. ಎಲ್ಲ ಫ್ಯಾನ್ಸಿ ಸೀರಿಯಲ್ ಜಗ ಜಗ ಮಿಗ ಮಿಗ ಅಂತ ಆಮೇಲೆ ನೋಡಿಸ್ತೀನಿ. ನಾನು ಹಿಂಗೆ ಕಾಣ್ತಾ ಇದ್ದೀನಿ. ತಾವ್ನಿ ನಮ್ಮ ಮಿರರಲ್ಲೇ ದುಳ್ದಾಸ್ತಿ ಐತೆ. ನಮ್ಮಂಜು ಅಕ್ಕದು ಫುಲ್ ಕಂಪ್ಲೀಟ್ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್ ಹೇಳಿದ್ರಿ. ನಂದು ಹೇರ್ ಸ್ಟೈಲ್, ನಮ್ಮ ಸಂಗೀತ ಅಕ್ಕದು ಹೇರ್ ಸ್ಟೈಲ್, ನಮ್ಮ ದೀಪು ಅಕ್ಕ ಏನು ಮಾಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ಇದಿಷ್ಟು ಬಂದು ನಾವು ಪಾರ್ಲರ್ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು.
ಆಫ್ಟರ್ ಮೇಕಪ್ ಯಾವುದೇ ಒಂದು ಇವೆಂಟಲ್ಲೂ ಕೂಡ ಫೋಟೋಗ್ರಫಿ ಇಸ್ ಮಚ್ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ನಾವು ಜಗ್ಗಿ ಅಣ್ಣಂಗೆ ಹೇಳೋದು. ಅದೇ ರೀತಿ ಇಲ್ಲೂ ಕೂಡ ನಾನು ಜಗ್ಗಿ ಅಣ್ಣಂಗೆ ಹೇಳಿದ್ದು ಮನೇಲಿ. ಸೊ ಅವ್ರು ಕೂಡ ಫೋಟೋಸ್ನ ಎಲ್ಲ ಕೂಡ ಚೆನ್ನಾಗಿ ಹಿಡ್ಕೊಡ್ತಾರೆ. ಇವರು ಪ್ರೀ ವೆಡ್ಡಿಂಗ್ ಶೂಟ್ಸ್, ಬೇಬಿ ಶವರ್, ಬರ್ತ್ಡೇಸ್ ಮತ್ತು ಮದುವೆಗಳು ಎಲ್ಲ ಥರದ ಫೋಟೋಶೂಟ್ಗಳು ಮತ್ತು ಯಾವುದಾದ್ರು ಚಿಕ್ಕ ಚಿಕ್ಕ ವೀಡಿಯೋಸ್ ಲೈಕ್ ಕಾರ್ ತೊಗೋತಾರ ವೀಡಿಯೋಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಪೋಸಲ್ ವೀಡಿಯೋಸ್ ಎಲ್ಲನೂ ಮಾಡಿ ಕೊಡ್ತಾರೆ. ಆಲ್ ಅರೌಂಡ್ ಕರ್ನಾಟಕ ಮಾಡ್ತಾರೆ ಅಂತ ಅನಿಸುತ್ತೆ. ಇದು ಕೂಡ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ನಾನು ನೆಕ್ಸ್ಟ್ ಫೋಟೋಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಪಾಪು ಕೂಡ ತುಂಬ ಸಪೋರ್ಟ್ ಮಾಡ್ದ ವೀಡಿಯೋಸ್ಗೆ, ಫೋಟೋಸ್ಗೆ. ಅವ್ನು ಸಿಂಗಲ್ ಫೋಟೋಸ್ ಎಲ್ಲ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಎಲ್ಲ ಕೂಡ ಫೋಟೋಸ್ ಎಲ್ಲ ಕೂಡ ತೊಗೊಂಡ್ವಿ. ಆ್ಯಂಡ್ ಇವಾಗ ತೊಗೊಂಡು ಮೇಲ್ಗಡೆ ಹೋಗ್ತೀವಿ ಕೇಕ್ ಕಟ್ಟಿಂಗ್ಗೆ. ಮೀ ಆ್ಯಂಡ್ ಮೈ ಬರ್ತ್ಡೇ ಬೇಬಿ. ಚೈನು, ಉಂಗುರ, ಬಳೆ, ವಾಚು ಎಲ್ಲ ಸಾಕು ನಮ್ಮ ಪಾಪುಗೆ ತಿನ್ನೋಕ್ಕೆ. ಹೆಂಗೆ ಕಾಣ್ತಾವನೆ? ನನಗೆ ಮೇಕಪ್ ಕೂಡ ನಮ್ಮ ಅಕ್ಕದು ತುಂಬ ಇಷ್ಟ ಆಯಿತು. ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಮೇಕಪ್ ಎಷ್ಟೆಲ್ಲ ಕೂಡ ಸಖತ್ತಾಗಿ ಬಂದಿತ್ತು. ಅಷ್ಟರಲ್ಲಿ ಮೇಕಪ್ ಎಲ್ಲ ಮಾಡಿಸಿ ಫೋಟೋ ಎಲ್ಲ ಇಡ್ಸ್ಕೊಂಡು ಫ್ಯಾಮಿಲಿ ಫೋಟೋಸ್, ಅವ್ರದ್ದು ಸಿಂಗಲ್ ಫೋಟೋಸ್, ಪಾಪದು ಸಿಂಗಲ್ ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳೋಷ್ಟರಲ್ಲಿ ಕೇಕ್ ಫೋನ್ ಮಾಡಿದ್ರು. ಇವ್ರು ನನಗೆ 11ಗೆ ಹೇಳಿದ್ದೆ. ಅವರೆಲ್ಲ ಕೂಡ ಕಾಲೆಲ್ಲ ಕೂಡ ಮಾಡಿಕೊಂಡು 11:30 ಕರೆಕ್ಟಾಗಿ ಆನ್ ಟೈಮ್ಗೆ ಇದು ಕೂಡ ನನಗೆ ಡೆಲಿವರಿ ಬಂತು. ಬಿಫೋರ್ ಲೈಕ್ ಕೇಕ್ ಕಟ್ ಮಾಡಿದ್ದು ನಾವು ಅರೌಂಡ್ 12ಗೆ ಅನಿಸುತ್ತೆ, ನಾವು 11:30ಗೆ ಬಂತು. ಅದಾದಮೇಲೆ ಕೇಕ್ ಯಾವ ರೀತಿ ಇದೆ, ಕೇಕ್ ಯಾವ ಥೀಮು ಏನು ಅಂತೆಲ್ಲ ಕೂಡ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದರೆ ನೋ ವರೀಸ್, ಅದನ್ನು ಕೂಡ ನಾನು ಇವಾಗ ರಿವೀಲ್ ಮಾಡ್ತೀನಿ. ಸೊ ಕೇಕ್ ಬಂದು ನಾನು ಕೇಕ್ ಹೇಳಿದ್ದು ಬಂದು ಕೋಗಿಲು ಕ್ರಾಸ್ ಹತ್ರ. ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಮತ್ತು ಏನಂತಾರೆ ಇವ್ರದ್ದು ಎಲ್ಲಿದೆ ಲೊಕೇಶನ್ ಎಲ್ಲ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ನೆಕ್ಸ್ಟ್ ನಾನು ಫೋಟೋಸ್ ಎಲ್ಲ ಹಾಕ್ತೀನಲ್ಲ ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಇದು ನನಗೆ ನನ್ನ ಫ್ರೆಂಡ್ ಅವರ ಅಕ್ಕನ ಮಗಂದು 10 ಇಯರ್ ಬರ್ತಡೇಗೆ ಹೋದಾಗ ನಾನು ಅಲ್ಲಿ ಕೇಕ್ ತಂದಿದ್ದು. ಇಟ್ ವಾಸ್ ವೆರಿ ನೈಸ್. ನಾನು ಅದು ಕೂಡ ಹಾಕಿದ್ದೆ ನನ್ನ ಯೂಟ್ಯೂಬ್ ಚಾನಲ್. ಅಲ್ಲಿ ನಾನು ಕೇಕ್ ಯೂಶ್ವಲಾಗಿ ನಾನು ಚಾಕ್ಲೇಟ್ ಕೇಕ್ ತಿನ್ನಲ್ಲ, ಅಲ್ಲಿ ಸುಮ್ಮನೆ ನಾನು ಟೇಸ್ಟ್ ಮಾಡಿದ್ದೆ ಅಷ್ಟೇ. ಸೊ ಹಂಗಾಗಿ ಕೇಕ್ ಚೆನ್ನಾಗಿತ್ತು. ಅದನ್ನು ಇಷ್ಟಪಟ್ಟು ನಾನು ವಿಚಾರಿಸ್ತಿದ್ದು. ಕೆಲವರೆಲ್ಲ ಇದೇ ಥರ ಥೀಮ್ ಕೇಕ್ಗೆ 3 kgsಗೆ 9,000, 12,000, 8,000, 5,000 ಎಲ್ಲ ಹೇಳಿದರು. ಇಟ್ ವಾಸ್ ವೆರಿ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಿ ನಾನು ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಎಲ್ಲರೂ ಕೂಡ ಕೇಕ್ನ ಇಷ್ಟಪಟ್ಟರು. ನಾನು ಅವ್ರಿಗೂ ಕೂಡ ನನ್ನ ರಿವ್ಯೂಸ್ನ ಹೇಳಿದೆ ಕೇಕ್ನ ಎಲ್ಲರೂ ಇಷ್ಟಪಟ್ಟರು ಅಂತ. ಇಟ್ ವಾಸ್ ಬಟರ್ ಸ್ಕಾಚ್ ಫ್ಲೇವರ್ ನಾವು ಹೇಳಿದ್ದು. ತುಂಬ ಚೆನ್ನಾಗಿತ್ತು. ನಾನು ಹೆಂಗೆ ಹೇಳಿದ್ನಲ್ಲ ಅನಿಮಲ್ ಥೀಮಲ್ಲಿ ನಂಗೆ ಹೆಂಗೆ ಬೇಕು ಅಂತ ಹೇಳಿದ್ನೋ ಅದೇ ರೀತಿ ಬಂದಿತ್ತು. ಅವರು ಕೂಡ ಯಾವ ರೀತಿ ನನಗೆ ರೆಫರೆನ್ಸ್ ಪಿಕ್ ಕಳಿಸಿದ್ರಲ್ಲ, ಈ ರೀತಿ ನಾವು ಮಾಡಿ ಕೊಡ್ತೀವಿ ಫೈನಲ್ ಔಟ್ಪುಟ್ ಅಂತ, ಅದೇ ರೀತಿ ಬಂದಿತ್ತು. ನಾನೆಲ್ಲ ಕಂಪ್ಲೀಟ್ ನಾನು ಅವ್ರನ್ನ ಲೈವಾಗಿ ಹೋಗಿ ನಾನು ಮಾತಾಡ್ಸಿಲ್ಲ, ಕಂಪ್ಲೀಟ್ ಫೋನ್ ಕಾನ್ವರ್ಸೇಷನ್ನೇ ಮಾಡಿದ್ದು. ನಾನು ಚಂದ್ರಕಾಂತ್ ಮಾಡಿದ್ದು ಫೋನ್ ಕಾನ್ವರ್ಸೇಷನ್ ಚೆನ್ನಾಗಿನೇ ಇತ್ತು. ಕೇಕ್ ಕೂಡ ನನಗೂ ಇಷ್ಟ ಆಯಿತು. ಎಲ್ಲರೂ ಕೇಕ್ನ ಲೈಕ್ ಮಾಡಿದ್ರು. ಈ ಥರ ಮೇಲೆ ಇಟ್ಟಿರೋದು ಲೀಫ್ ಅನಿಮಲ್ಸ್ ವೇಸ್ಟ್ ಆಯಿತು. ಅಫ್ಕೋರ್ಸ್ ಅದು ಹಾರ್ಡಿರುತ್ತೆ, ಯಾರೂ ತಿನ್ನಲ್ಲ. ಒಳಗಡೆ ಇರೋ ಕೇಕ್ನ ಕಂಪ್ಲೀಟಾಗಿ ಎಲ್ಲರೂ ತಿಂದರು, ಎಲ್ಲರೂ ಕೂಡ ಇಷ್ಟಪಟ್ಟರು. ಅದ್ರ ಜೊತೆಲಿ ನಮ್ಮ ಪಾಪನು ಕೇಕ್ ತಿಂದು ಇಷ್ಟಪಟ್ಟಲ್ಲ, ದಟ್ ಮೇಕ್ಸ್ ಮೀ ಹ್ಯಾಪಿ. ಅವ್ನು ಇಷ್ಟಪಟ್ಟರೆ ಅವ್ನ ಬರ್ಡೇ ಕೇಕ್ನ ಮತ್ತು ಯಾರು ಇಷ್ಟಪಡ್ತಾರೆ. ಆ್ಯಂಡ್ ಲಾಸ್ಟ್ ಮಿನಿಟ್ ನನಗೆ ಮುಂದೆ ಎಲ್ಲ ಇಡೋದನ್ನೆಲ್ಲ ಕೂಡ ನೋಡಿಬಿಟ್ಟು ನಾನು ಕಪ್ ಕೇಕ್ನ ಇಲ್ಲೇ ಬೇಕ್ರಿಯಲ್ಲಿ ತೊಗೊಂಡು ಬಂದು ಇಟ್ಟಿದ್ದು. ಇವರು ಕಪ್ ಕೇಕ್ನ ಎಲ್ಲ ಕೂಡ ಕೊಡ್ತಾರೆ. ನಿಮ್ಗೆ ಯಾವ ಥರ ಕೇಕ್ಗಳು ಬೇಕು ಎಲ್ಲ ಕೂಡ ಮಾಡಿಬಿಟ್ಟು ಕೊಡ್ತಾರೆ. ಇವ್ರದ್ದು ಲೈಕ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಕೂಡ ಇದೆ. ಡೆಫಿನೆಟ್ಲಿ ಅಲ್ಲ ಮೆನ್ಷನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇತ್ತು. ಕೇಕೆಲ್ಲ ಕೂಡ ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಈ ಕೇಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕೆಲವು ಫ್ಲವರ್ಸ್ಗಳನ್ನೆಲ್ಲ ಕೂಡ ಕೊಟ್ಟಿದ್ರು. ಇನ್ನೂ ಬೇಕಾದರೆ ನೀವು ಸ್ಟಿಕ್ ಮಾಡ್ಬೋದು. ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ ಎಲ್ಲ ಇದೆಯಲ್ಲ ಆ ಥರದ್ದೆಲ್ಲ. ನಾನು ನಿಜ ಹೇಳ್ತೀನಿ, ನಾನು ಏನೂ ಸ್ಟಿಕ್ಕೇ ಮಾಡಿರಲಿಲ್ಲ. ಇದಿಷ್ಟು ಕೇಕ್ನ ಕತೆ. ನೆಕ್ಸ್ಟ್ ಬಂದು ಇದು ಡೆಕೋರೇಷನ್ನ ಕ್ಲೋಸಪ್ಪಲ್ಲಿ ನೋಡ್ತಾ ಇದ್ದೀನಿ. ಹಿಂಗೆಲ್ಲ ಕಾಣಿಸ್ತಿದೆ ಅಂತ 1 ಅಂತ ಇಟ್ಟಿದ್ದು ನಿವೇದ್ ಸ್ಕಂದ. ಇದು ಏನಂತಾರೆ ವೀಲ್ ಥರ ಎಲ್ಲನೂ ಜಾಯಿಂಟ್ ವೀಲ್ ಥರ ಎಲ್ಲ ಮಾಡಿ ಅದರೊಳಗಡೆ ಕಪ್ ಕೇಕ್ಸ್ನ ಇಟ್ಟಿದೆ. ಆ್ಯಂಡ್ ದಿಸ್ ಇಸ್ ಅ ಕೇಕ್ ನಿವೇದ್ ಸ್ಕಂದ ಫಸ್ಟ್ ಇಯರ್ ಬರ್ತ್ಡೇ ಕೇಕ್ ಅಂತ. ಇಲ್ಲಿ ಸೈಕಲ್, ಇಲ್ಲಿ ಬಲೂನ್ ಡೆಕೋರೇಷನ್, ಹ್ಯಾಪಿ ಬರ್ಡೇ ಬೋರ್ಡು ಮತ್ತು ಪಾಪು ಹೆಸರು ನಿವೇದ್ ಸ್ಕಂದ ಅಂತೆಲ್ಲ ಕೂಡ ಇತ್ತು. ಇದು ನಮ್ಮ ಏನಂತಾರೆ ಡೆಕೋರೊಬ್ಬರು ಮತ್ತು ಕೇಕದು ಒಂದು ಇದರಲ್ಲಿ. ಸೊ ಫೋಟೋಗ್ರಫಿ ಒಂದು 3 ಮಿಕ್ಸ್ ಆಗಿ ಬಂದಂಥ ವೀಡಿಯೋಸ್ ಫೋಟೋಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸ್ನ್ಯಾಪ್ ಹಾಕಕ್ಕೆ ತೊಗೊಂಡಿದ್ದು ನಿಮ್ಮ ಜೊತೆ, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ, ನೋಡಿ ಖುಷಿಪಡಿ. ಆ್ಯಂಡ್ ಇಲ್ಲಿ ನೀವೇದಿದ್ದಾನೆ ಪಾಂಡ ಮೇಲೆ ಕೂತ್ಕೊಂಡು ಈಸ್ ಎಂಜಾಯಿಂಗ್ ಇನ್ ಟೇಕಿಂಗ್ ದ ಸಿಂಗಲ್ ಪಿಕ್ಸ್. ಅವನು ಆರಾಮಾಗಿ ಈ ಥರ ಬಿಟ್ಬಿಟ್ರೆ ಸ್ಮೈಲ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಈ ಸಲ ಫೋಟೋಸ್ ಅಂತೂ ಸೂಪರಾಗಿ ಬಂದಿದೆ. ನಮಗೂ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ನೋಡಿ ಏನಂತಾರೆ ಖುಷಿ ಆಯಿತು. ಬಿಕಾಸ್ ನಾಮಕರಣದಲ್ಲಿ ಒಂದು ಸಪೋರ್ಟೇ ಮಾಡಿರಲಿಲ್ಲ ಫೋಟೋಸ್ಗೆ. ಅವನದು ಅಂತ ಹಿಂಗಿರ್ಸಿರೋ ಒಂದು 10 ಫೋಟೋ ಚೆನ್ನಾಗಿರೋ ಸಿಗ್ತಾಯಿದ್ರು ಅಷ್ಟೇ. ಈ ಸಲ ಸ್ವಲ್ಪ ಚೆನ್ನಾಗಿ ಫೋಟೋಸ್ನ ಇಡ್ಸ್ಕೊಂಡಿದ್ದಾನೆ. ಆ್ಯಂಡ್ ಇವಾಗ ಇಬ್ಬರು ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೆ ಫೋಟೋ ಇಡ್ಸೋಣ ಅಂತ ಬಿಟ್ವಿ. ಆ್ಯಂಡ್ ಅವರು ಕೂಡ ಇಬ್ಬರು ಒಟ್ಟಿಗೆ ಫೋಟೋಸ್ನೆಲ್ಲ ಕೂಡ ಇಡ್ಸ್ಕೊಂಡು ಈವನ್ ಅವರು ಕೂಡ ಎಂಜಾಯ್ ಮಾಡಿದ್ರು ಅಂತ ಅನ್ಕೋತೀನಿ. ಪಾಪುದು ಅಷ್ಟೇ ಈ ವಿಡಿಯೋಸ್ ನಾವು ನೋಡಿದಾಗ ನನ್ನ ಫಸ್ಟ್ ಇಯರ್ ಬರ್ಡೇ ಹಿಂಗೆಲ್ಲ ಮಾಡಿದ್ರ ಅಂತ ಅವನು ಖುಷಿ ಪಡಬೇಕು.
ಆ ರೀತಿ ನಾನೆಲ್ಲ ಕೆಲವೊಂದು ಹಂಗಂಗೆ ಬಿಟ್ಟಿದ್ದೀನಿ ವಾಯ್ಸ್ಗಳೆಲ್ಲ. ಬಿಕಾಸ್ ಈ ಶುಡ್ ಮೇಕ್ಸ್ ಹ್ಯಾಪಿ, ಅವನಿಗೆ ಖುಷಿ ಕೊಡಬೇಕಲ್ಲ. ಈ ಥರ ಎಲ್ಲ ನಾನು ಫಸ್ಟ್ ಇಯರ್ ಬರ್ಡೇ ಮಾಡಿದ್ರ ಮೈ ಗಾಡ್ ಅಂತ ಅನಿಸ್ಬೇಕು. ಸೊ ಪರ್ಫೆಕ್ಷನ್ ಹುಡುಕಿದ್ವಿ ನಾವೆಲ್ಲ, ಅದರಲ್ಲೂ ಒಂದು ಡೆಕೋರ್, ಕೇಕ್ ಎಲ್ಲದರಲ್ಲೂ ವಿ ನೀಡ್ ಫಾರ್ ಪರ್ಫೆಕ್ಷನ್. ಅದೇ ರೀತಿ ಫುಡ್ಡಲ್ಲೂ ಅಷ್ಟೇ ಏನೆಲ್ಲ ಐಟಮ್ಸ್ಗಳು ಮಾಡಿಸಿದ್ವಿ ಎಲ್ಲ ಕೂಡ ಪರ್ಫೆಕ್ಷನಲ್ಲಿ ಹೇಳಿದ್ವಿ. ಸೊ ಈ ರೀತಿ ಪಾಪುದು ಬರ್ಡೇ ಕೂಡ ಓಡ್ತಾಯಿತ್ತು. ಆ್ಯಂಡ್ ನಾವು ಕಮ್ಸ್ ಟು ದ ಕಾಸ್ಟ್ಯೂಮ್. ಅಕ್ಕ ಹಾಕಿರೋದು ಬಂದು ಪ್ರಿಟಿ ಸಿಲ್ಕ್ ಸೀರೆ, ಇದು ಫ್ಯಾನ್ಸಿ ಸ್ಯಾರಿ, ಆರ್ಗೆನ್ಸಾ ಮೆಟೀರಿಯಲ್. ಅಮ್ಮ ಹಾಕಿರೋದು ಪ್ಯೂರ್ ಕಾಟನ್ ಸ್ಯಾರಿ, ಅಂದರೆ ಒಂಥರ ಕಾಟನ್ ಸಿಲ್ಕ್ ಒಂಥರ ಮಿಕ್ಸ್ ಇರುತ್ತಲ್ಲ ಆ ಥರ ಫ್ಯಾನ್ಸಿಯಲ್ಲಿ ಕಾಟನ್ ಸ್ಯಾರಿ. ಅದು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ 3000 ನಿಯರ್ ಚೇಂಜ್ ಆಯಿತು ಅಮ್ಮಂದು. ಅಕ್ಕದು ಬಂದು 2250 ಆಯಿತು ಆಫ್ಟರ್ ಡಿಸ್ಕೌಂಟ್. ನಮ್ಮ ಮಂಜು ಅಕ್ಕ ಹಾಕಿರೋ ಸ್ಯಾರಿ ಕೂಡ ಪ್ರಿಟಿ ಸಿಲ್ಕು, ಅದು ಅಷ್ಟೇ ಅಪ್ರಾಕ್ಸಿಮೇಟ್ಲಿ 3000 ಪ್ಲಸ್ ಏನೋ ಕಾಸ್ಟ್ ಆಯಿತು. ನಮ್ಮ ಸಂಗೀತ ಹಾಕಿರೋದು ಇದು ಗಿರಿಜಾ ಸಿಲ್ಕ್ಸ್ ಅನಿಸುತ್ತೆ ಮಲ್ಲೇಶ್ವರಮಲ್ಲಿ. ಅವಳ ಸ್ಯಾರಿ ಅರೌಂಡ್ 1.5 or 2.5 ಆಗಿತ್ತು. ಅವಳು ಮದುವೆ ಟೈಮಲ್ಲಿ ಅಪ್ಪ ಕೊಡಿಸಿದ್ದು ಸ್ಯಾರಿ. ಅವಳು ಉಟ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವಳು ಇವಾಗ ಇವೆಂಟ್ಗೆ ಉಟ್ಕೊಂಡಿದ್ಲು. ನೀವು ಈ ಕಡೆ ಬನ್ನಿ. ಓಕೆ ಓಕೆ ರೆಡಿ ರೆಡಿ. ಚಿನ್ನಿ ಚಿನ್ನಿ ನಿವೇದ್ ಎಲ್ಲಿ ಆ ಮಗು ಚಿಕ್ಕ ಮಗ ಎಲ್ಲಿ ನಿನ್ ತಂಗಿ ಇಲ್ಲಮ್ಮ? ಓಕೆ ಪುಟ್ಟ ನೀವು ನೋಡಿ ಬನ್ನಿ ಬನ್ನಿ. ಅಕ್ಕ ಬಂತು ಅಕ್ಕ ಬಂತು ಅಕ್ಕ ಬಂತು. ನೀವು ನೋಡಿ ಅಣ್ಣ ಇಲ್ಲಿ ಕ್ಯಾಮ್ರಾ ಲುಕ್ ಮಾಡಿ. ಅಣ್ಣ ಕ್ಯಾಮ್ರಾ ಲುಕ್ ಮಾಡಿ. ಅಣ್ಣ ಇಲ್ಲಿ ಕ್ಯಾಮ್ರಾ ಲುಕ್ ಮಾಡಿ. ಓಕೆ ನಿಮ್ಮಮ್ಮ ಕರ್ಕೊಳ್ಳಿ ಅಣ್ಣ. ಎಸ್ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಕ್ಯಾಮ್ರಾ ಲುಕ್ ಇದೆ. ಹಾಗೇರಿ ಹಾಗೇರಿ. ನಿವೇದ್ ನಿವೇದ್ ಏಯ್ ಏಯ್ ಏನೋ ತರಲೆ ಇಲ್ಲಿ ನೋಡ ಇಲ್ಲಿ. ಇವಾಗ ನೋಡ್ತಾನಿರಿ ಇವಾಗ. ಪುಟ್ಟಪ್ಪ ಏ ಚಿನ್ನಿ ಏ ಚಿನ್ನಿ ಏ ಚಿನ್ನಿ. ಓಕೆ ಅಣ್ಣ ಇಲ್ಲಿ ನೋಡಿ ಕ್ಯಾಮ್ರಾ ಲುಕ್ ಇದೆ. ಏ ಏನು ಕೈ ಕೊಡ್ಬೇಡ್ರಿ, ಮಕ್ಕಳು ಕಾಣಿಸಲ್ಲ ಸುಮ್ಮನೆ. ಒಂದು ಸೆಕೆಂಡ್ ಆಗಿರಿ. ಕಟ್ ಮಾಡಿಸ್ತೀರಾ ಪಾಪನ್ ಅಕ್ಕ? ಅಣ್ಣ ಹಂಗೆ ಬನ್ನಿ ಜೊತೆ ಕೇಕ್ ಕಟ್ ಮಾಡಿಸಿ ಪರವಾಗಿಲ್ಲ. Happy birthday to you. Happy birthday to you. Happy birthday to you. ನಾನು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಫಾರ್ ಮೀ ಲೈಕ್ ಅದು ಹಂಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಿಕಾಸ್ ಅವ್ನು ನೋಡಿದಾಗ ಓಕೆ ಅಂತೆಲ್ಲ ಅವ್ನು ಖುಷಿ ಪಡಬೇಕಲ್ಲ, ಸ್ವಲ್ಪ ಬುದ್ಧಿ ಬಂದಮೇಲೆ ಅವ್ನು ನೋಡಿದಾಗ. ಆ್ಯಂಡ್ ನಂಗೆ ಅದು ಹಂಗೆ ರಾ ಆಗಿದ್ರೇ ಇಟ್ಸ್ ಲುಕ್ಸ್ ನೈಸ್ ಅಂತ ಅನ್ಸಿ ಹಂಗೆ ಬಿಟ್ಟೆ. ಅರೌಂಡ್ 12 o'clock ನಾವು ಕೇಕ್ ಕಟ್ಟೆಲ್ಲ ಕೂಡ ಶುರು ಮಾಡಿದ್ವಿ. ಕಟ್ಟೆಲ್ಲ ಕೂಡ ಆಯಿತು. ಆ್ಯಂಡ್ ಅವ್ನು ಸ್ವಲ್ಪ ನಮ್ಮ ಡ್ಯಾಡಿನ ತುಂಬ ಹಚ್ಕೊಬಿಟ್ಟಿದ್ದಾನೆ. ಅಂದರೆ ಇಲ್ಲಿ ನಮ್ಮ ಮನೇಲಿ ಎಲ್ಲರೂ ರೆಡಿ, ಅಪ್ಪ ಒಬ್ಬರೆಲ್ಲ. ಸೊ ಹಂಗಾಗಿ ನಮ್ಮ ಅಪ್ಪನ ಹತ್ರ ನನ್ನ ಹತ್ರ ಬರ್ತಾಯಿದ್ರೆ ಅಳ್ತಾ ಇದ್ದಂಗೆ ಈ ಫೀಲ್ಸ್ ಹ್ಯಾಪಿ. ನನಗೂ ಹಂಗೆ ಇರಬೇಕಿತ್ತು. ನಮ್ಮನ್ನು ನೋಡ್ತಾ ಇದ್ದಂಗೆ ಯಾರ ಹತ್ರ ಇದ್ದು ಓಡ್ಕೊಂಬಂದು ಜಾಲ್ಗೆ ಅವರು ಅಂತ ಬಂದುಬಿಡ್ಬೇಕಿತ್ತು. ಆ ಖುಷಿಯ ಎಕ್ಸೈಟ್ಮೆಂಟ್ ನಮಗಂತೂ ಫುಲ್ಫಿಲ್ ಮಾಡಿದ್ದಾರೆ. ಯಾರ ಹತ್ರನೇ ಇರಲಿ ನಮ್ಮ ಹತ್ರಕ್ಕೆ ಬಂದುಬಿಡ್ತಾನೆ, ಅಥವಾ ನಮ್ಮ ಹತ್ರ ಇದ್ದರೂ ಯಾರ ಹತ್ರಕ್ಕೂ ಈಸಿಯಾಗಿ ಹೋಗಲ್ಲ, ಅಂದರೆ ವಾಪಸ್ ಇನ್ನೂ ತಿರುಗಿಬಿಡ್ತಾನೆ. ಅದೇ ತಾನೇ ಖುಷಿ ಕೊಡೋದು. ನಾವು ಇಷ್ಟು ದಿವಸ ಸಾಕಿದ್ದಕ್ಕೂ ನಮ್ಮ ಮನೇಲಿ ಅವನು 11 months ಇದ್ದಿದ್ದಕ್ಕೂ ಇಟ್ ಫೀಲ್ಸ್ ಮೀ ಹ್ಯಾಪಿ. ಅವನು ಕೇಕ್ನ ಇಷ್ಟಪಟ್ಟು ಎಲ್ಲ ಕೂಡ ತಿಂದ. ಆ್ಯಂಡ್ ನಮ್ಮ ಅಪ್ಪನೂ ಚೆನ್ನಾಗಿದೆ. ಮನೇಲಿ ಎಲ್ಲರೂ ಕೇಕ್ ಎಲ್ಲ ತಿಂದವರೆಲ್ಲ ಕೂಡ ಚೆನ್ನಾಗಿದೆ ಅಂತಂದು ಕೆಲವೊಬ್ರು 2 ಸಲ ಹಾಕಿಸ್ಕೊಂಡ್ರು ಕೇಕ್ನ. ಸೊ ಹಂಗಾಗಿ ವಿ ಫೀಲ್ ಕೇಕ್ ಕೂಡ ಚೆನ್ನಾಗಿದೆ ಅಂತೆಲ್ಲ ಕೂಡ ಅನಿಸ್ತು. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಧೃತಿ ನನಗೆ ಕೇಕ್ ತಿನ್ನಿಸ್ಬೇಕು ಅಂತ ಅಂದ್ಲು. ಸೊ ಹಂಗಾಗಿ ಇವಾಗ ನಮ್ಮ ಅಕ್ಕ ನಮ್ಮ ಧೃತಿಗೆ ಪಾಪು ಕೈಯಲ್ಲಿ ಕೇಕ್ ತಿನ್ನಿಸಿದಾಳೆ. ಅಂದರೆ ನಮ್ಮ ಪಾಪು ಕೇಕ್ ಇಟ್ಕೊಳ್ಳಲ್ಲ, ನಮ್ಮ ಅಕ್ಕನೇ ಕೇಕ್ ತಿನ್ನಿಸೋದು. ಅದ್ರ ಅನ್ಸೋದು ಪಾಪು ಕೇಕ್ ತಿನ್ನಿಸ್ತಾ ಅಂತ ಫೀಲ್ ಮಾಡ್ಕೋಬೇಕಷ್ಟೇ ನಾವು. ನೀವು ಇವಾಗ ವೀಡಿಯೋದಲ್ಲಿ ನೋಡಿದ್ರಲ್ಲ ಅದು ಹಾಗೆ ಆಗಿದ್ದು. ಬರ್ಡೇ ದಿವಸನೇ ಎಲ್ಲರಿಗೂ ಕೇಕ್ನ ತಿನ್ನಿಸಿದ್ಲು. ಬಿಕಾಸ್ ಇವತ್ತು ಹೆಂಗಾಗುತ್ತೆ ಏನೋ ಅಂತ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಎಲ್ಲರಿಗೂ ಕೇಕ್ ತಿನ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಅವಳು ಬರ್ಡೇ ದಿವಸನೇ ಎಲ್ಲರಿಗೂ ಕೇಕ್ನ ತಿನ್ನಿಸಿದ್ಲು. ಸೊ ಇವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟ್ 1-2 ಫೋಟೋಸ್ನ ಎಲ್ಲ ಕೂಡ ತೊಗೊಂಡು ಇವಾಗ ಬರೋ ರಿಲೇಟಿವ್ಸ್ ಜೊತೆ ಎಲ್ಲ ಫೋಟೋಸ್ನ ತೊಗೋತಾ ಇದ್ದೀವಿ. ಈಗ ರಿಲೇಟಿವ್ಸು ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಊಟ ಕೂಡ ಎಲ್ಲ ರೆಡಿ ಮಾಡಿ ಕೊಟ್ಟರು. ಬಟ್ಟು 11:30 ಅಷ್ಟರಲ್ಲಿ. ಆ್ಯಂಡ್ ಅದಾದಮೇಲೆ ನಮ್ಮ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಊಟ ಕೂಡ ಎಲ್ಲರೂ ಫೋಟೋ ಎಲ್ಲ ಇಡ್ಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ರು. ಸೊ ಇಲ್ಲಿ ಹಂಗೆ ಎಲ್ಲರೂ ನಮ್ಮ ಅತ್ತೆ ಮಕ್ಕಳು, ಅವ್ರ ಕಡೆ ರಿಲೇಷನ್ ಅವರೆಲ್ಲರೂ ಕೂಡ ಬರ್ತಾಯಿದ್ರು, ನಾವು ಆಂಟಿಗಳು. ಆ್ಯಂಡ್ ಎಲ್ಲರೂ ಕೂಡ ಬಂದು ಪಾಪುಗೆ ವಿಶ್ ಮಾಡಿ ಎಣ್ಣೆ ಕೇಕನ್ನೆಲ್ಲ ಕೂಡ ತಿನ್ಕೊಂಡು ಹೋಗ್ತಾಯಿದ್ರು. ಸೊ ಊಟ ಎಲ್ಲ ಕೂಡ ಮಾಡಿಕೊಂಡು ಸೊ ಬನ್ನಿ ಹಂಗೆ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಮ್ಮ ಅಪ್ಪನ ಹುಡ್ಕೊಂಡು ಬಂದರೆ ನಮ್ಮ ಅಪ್ಪ ಆಲ್ರೆಡಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಬಿಕಾಸ್ ಬೆಳಿಗ್ಗೆ ಎಲ್ಲ ಪಾಪ ಅವರೆಲ್ಲ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಅಂಕಲ್ ನೀಟಾಗಿ ಊಟ ತಿಂದಂಗೆ ಆಗಿರಲಿಲ್ಲ. ಆ್ಯಂಡ್ ಅವ್ರು ತಿಂದಿದ್ರು ಎಲ್ಲ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಸೊ ಹಂಗಾಗಿ ಇದೆಲ್ಲ ಸ್ವಲ್ಪ ಲೇಟಾಗೇ ಕ್ಲಿಪ್ಪಿಂಗು.
ಅವರು ಸ್ವಲ್ಪ ಜನ ರಿಲೇಟಿವ್ಸ್ ಎಲ್ಲ ಕೂಡ ಬಂದು ಹೋದ್ಮೇಲೆ ಕೂಡ ಕುತ್ಕೊಂಡು ಊಟ ಮಾಡೋದು, ಊಟ ಹೆಂಗಿದೆ ಏನಂತೆಲ್ಲ ಕೇಳ್ತಾ ಇದ್ದೆ ನಾನು. ಅಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಹಂಗೆ ಧೃತಿ ಕೂಡ ಒಂದೆರಡು ಸಲ ನಮ್ಮ ಡ್ಯಾಡಿ ಹತ್ರ ಇಕ್ಸ್ಕೊಂಡ್ಲು. ನೋಡಿ ನಮ್ಮ ಮಗ ಈ ಥರ ಇಕ್ಸ್ಕೊಂಡ್ಲು. ಆ್ಯಂಡ್ ನಾನು ಕೂಡ ಅಲ್ಲೆಲ್ಲ ಏನೋ ಕೇಳಬೇಕಿತ್ತು, ಅಪ್ಪನೆಲ್ಲ ಕೂಡ ಕೇಳಿಕೊಂಡು ಹಾಗೆ ಬಂದೆ. ನಮ್ಮ ರಿಲೇಟಿವ್ಸ್ನೆಲ್ಲ ಕೂಡ ಮಾತಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಏನಿವೆಲ್ಲನೂ ರೈಸು, ಬೋಟಿ ಫ್ರೈ, ಹಾಂ, ಮಟನ್ ಸಾರು, ಚಿಕನ್ ಫ್ರೈ, ಬಿರಿಯಾನಿ, ಸ್ವೀಟು, ಚಿಕನ್ ಸಾಂಬಾರ್, ಮಟನ್ ಸಾರು, ಅದು ಚಿಕನ್ ಸಾರು, ಮುದ್ದೆ, ರಸ, ಇದು ಕಬಾಬ್, ಇದು ಮೊಟ್ಟೆ, ಇದು ಮೊಸರು ಬಜ್ಜಿ, ಇವೆಲ್ಲ ಪ್ಲೇಟ್ಸ್. ಈಗ ನಮ್ಮ ಪಾಪುಗೆ ಎಲ್ಲರೂ ಬಂದವರೆಲ್ಲ ಎತ್ಕೊಳ್ಳೋಕೆ ಹೋಗ್ತಾರೆ. ಆ್ಯಂಡ್ ಬ್ಲೇಸರ್ ಹಾಕಿದ್ದಲ್ಲ, ಶರ್ಟು ಪ್ಯಾಂಟು ಬ್ಲೇಸರ್ ಎಲ್ಲ ಅವನಿಗೆ ಅದು ಸ್ವಲ್ಪ ಶೆಕೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಸ್ಟಾರ್ಟೆಡ್ ಟು ಕ್ರೈ. ಹಂಗಾಗಿ ಅವನಿಗೆ ನಮ್ಮ ಅಕ್ಕ ನೆಕ್ಸ್ಟ್ ಅದನ್ನು ಬ್ಲೇಸರ್ ಬಿಚ್ಕೊಟ್ಲು. ಅದಾದಮೇಲೆ ನಾವು ಇನ್ನೊಂದು ಡ್ರೆಸ್ ಸಿಕ್ಕಿದ್ವಿ. ಇದು ಕೂಡ ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು. ಡ್ರೆಸ್ಸಿಂಗ್ ಎಲ್ಲ ನೀವು ಫೋಟೋಸ್ನ ನಾನು ಹಾಕ್ದಾಗ ಇನ್ನೊಂದು ವೀಡಿಯೋದಲ್ಲಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ವೀಡಿಯೋ ಕಂಪ್ಲೀಟಾಗಿ ಬರೀ ಬರ್ಡೇ ಫೋಟೋಸ್ನ ನಮ್ಮ ಜೊತೆ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬಂದರು. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಫೋಟೋಸ್ನೆಲ್ಲ ಕೂಡ ತೆಗೆಸ್ಕೊತಾ ಇದ್ದೀನಿ. ದಿಸ್ ಆಲ್ ಆರ್ ಫ್ರಮ್ MBA ಫ್ರೆಂಡ್ಸ್. ಪವನ್ ಮಾತ್ರ ನನ್ನ ಡಿಗ್ರಿ ಫ್ರೆಂಡ್, ಇನ್ನೆಲ್ಲರೂ ಕೂಡ MBA. ಚಂದ್ರಕಾಂತ್ ಡಿಗ್ರಿ ಸ್ಕೂಲ್ ಮತ್ತು MBA ಫ್ರೆಂಡ್. ಸೊ ಇವರೆಲ್ಲರೂ ಬಂದಿದ್ದಕ್ಕೆ ನಂಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇವರು ಒಂಥರ ಲೈಕ್ ಬಂದವರೆಲ್ಲ ಅವನ್ನೇ ಮಾತಾಡಿಸಿ ಒಂಥರ ಅವನಿಗೂ ಕೂಡ ಹಿಂಸೆ ಆಗಿಬಿಟ್ಟಿತ್ತು, ಮತ್ತು ನಿದ್ದೆ ಬಂದುಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಮೇಲೆ ಅವ್ನು ತಿರ್ಗಾ ಸರೋದ ಅಂತಲೇ ನಾನು ಹೇಳ್ಬೋದು. ಸೊ ಅಷ್ಟರಲ್ಲಿ ಇವನ್ ಈ ಫೀಲ್ಸ್ ವೆರಿ ಹ್ಯಾಪಿ. ನೆಕ್ಸ್ಟ್ ಸ್ವಲ್ಪ ದೊಡ್ಡವನಾಗಿದ್ದೇನೆಲ್ಲ ಕೂಡ ನೋಡಿದ್ರೆ ಖುಷಿ ಪಡ್ತಾನೆ. ನಮ್ಮ ಅಕ್ಕ ಕೂಡ ಬಂದಳು. ನಮ್ಮ ಅಕ್ಕ ಜೊತೆ ಹಂಗೆ ನಮ್ಮ ಅಕ್ಕನೇ ಪಾಪುನ ಎತ್ಕೊಂಡು ಒಂದು ಫೋಟೋ ಎಲ್ಲ ಕೂಡ ಇಡ್ಸ್ಕೊಂಡ್ವಿ. ಆ್ಯಂಡ್ ಇದು ಅವನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಬಂದಿದ್ದು, ನನಗೂ ಕೂಡ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಅವ್ರ ಜೊತೆ ಎಲ್ಲ ಮಾತಾಡಿ ಫೋಟೋಸ್ ಎಲ್ಲ ಕೂಡ ಇಟ್ಸ್ಕೊಂಡು ನೆಕ್ಸ್ಟ್ ಅವರಿಗೆ ಕೇಕ್ ಎಲ್ಲ ಕೂಡ ಕೊಟ್ಟಿದ್ದೆಲ್ಲ ಆದಮೇಲೆ ಕೆಳಗಡೆ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಅವ್ರು ಊಟಕ್ಕೆ ಹೋದರು. ಮದನ್ ತಾತ ಫೀಲ್ಸ್ ತರಿಸ್ತಾವಳೆ. ಅಲ್ಲಿ ನನ್ನ ಫ್ರೆಂಡ್ಸ್ ಹೋದ್ರು ತಿನ್ನ ಕೂರಿಸ್ಕೊಂಡು ಕಾಮಿಡಿ ಎಲ್ಲ ಕೂಡ ಮಾಡಿಕೊಂಡು ಕೂತಿದ್ರು. ಆ್ಯಂಡ್ ಅವ್ರನ್ನ ನೆಕ್ಸ್ಟ್ ಊಟಕ್ಕೆಲ್ಲ ಕೂರಿಸಿ ನಾನು ಮೇಲೆ ಬಂದೆ. ಇಲ್ಲಿ ಕೂಡ ಕೆಲವು ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ತೊಗೊಂಡು ಸ್ವಲ್ಪ ಗಾಡಿಯಲ್ಲಿ ಎಲ್ಲ ಹೋಗ್ಬಿಟ್ಟು ಬರಬೇಕಿತ್ತು. ಗಾಡಿ ಬೇಗ ಎತ್ಕೊಂಡು ಒಂದು ಹೋಗ್ಬಿಟ್ಟು ಬಂದೆ. ಊಟ ಹೇಗಿದೆ? ಇನ್ನೂ ಮಾಡೇ ಇಲ್ಲ. ಸರಿ ಆಯಿತು, ಬರ್ತೀನಿ ಲಾಸ್ಟಲ್ಲಿ ರಿವ್ಯೂ ತೊಗೊಳಕ್ಕೆ. ಅಕ್ಷತ್ ಊಟ ಹೆಂಗಿದೆ ಅಂತ ಹೇಳಬೇಕು. ಲಾಸ್ಟಲ್ಲಿ ಬರ್ತೀನಿ ರಿವ್ಯೂ ತೊಗೊಳಕ್ಕೆ. ಓಕೆ? ಏಯ್ ಖಾಲಿ ಮಾಡಬೇಕು ಮಗನೇ. ಇದು ಬಾಯಲ್ಲಿ ಎತ್ತಿಡಿದು ಸೌದೆಕಾಯಿ ಎತ್ತಿಡು. ಸೌದೆಕಾಯಿ ಈರುಳ್ಳಿ ಅಲ್ಲ, ಈರುಳ್ಳಿನ ಎತ್ತಿಟ್ಬಿಟ್ಲು. ಹೆಂಗಿತ್ತಂತ? ಹೆಂಗಿದೆಯೋ? ಒಂದು ನಿಮಿಷ ಮದನ್ ಹೇಳ್ತೀಯಾ? ಅಕ್ಷತ್ ಬಸ್ ಚೆನ್ನಾಗಿ ಬಡಿಸ್ಬೇಕು. ಸರಿ ಆಯ್ತು, ನಾನು ವೆಜ್ ಹತ್ರ ಹೋಗ್ತೀನಿ. ಬಾಯ್. ಚಂದ್ರಕಾಂತ್ ಮತ್ತು ಮಹೇಶ್ವರಿ ಪ್ಯೂರ್ ವೆಜ್. ಪವನ್ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸಿರೋದ್ರಿಂದ ಇವಾಗ ಅವನು ಕೂಡ ವೆಜ್. ಸೊ ಇಲ್ಲಿ ವೆಜ್ ಊಟ ತಿಂತಿದ್ದಾರೆ. ಇಲ್ಲಿ ನಾವೆಲ್ಲ ಕರೆದಿರೋಂಥ ಜನಗಳು ಕೂಡ ಬಂದಿರಲಿಲ್ಲ. ಆ್ಯಸ್ ಇಟ್ ವಾಸ್ ಅ ವೀಕ್ ಡೇನೋ ಏನೋ ಗೊತ್ತಿಲ್ಲ. ಸೊ ಸ್ವಲ್ಪ ಊಟ ಉಳೀತು ಅಂತಲೇ ಹೇಳ್ಬೋದು. ಬಟ್ ಫೈನಲಿ ಖಾಲಿ ಮಾಡಿದ್ರಿ. ಮಾಡಿಸಿದ್ಮೇಲೆ ಖಾಲಿ ಮಾಡೋದು ಗೊತ್ತಿರುತ್ತೆ. ಆ್ಯಂಡ್ ಸಾಲದ ಬಂದು ತಿರ್ಗಿ ಹೆಂಗೆ ಮಾಡಿಸೋದು ನೈಂದೇ ಇಟ್ಕೊಂಡೆ ಒಂದು ಫಂಕ್ಷನ್ ಮಾಡಿರ್ತೀವಿ. ನಮ್ಮ ಮನೇಲಿ ಇಷ್ಟು ಜನಕ್ಕೆ ನಾನ್ ವೆಜ್ ಮಾಡಿಸಿರೋದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 300+ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಮಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾವು ಕೂಡ ಖುಷಿಯಿಂದನೇ ಮಾಡಿಸಿದ್ವಿ. ಯಾರೆಲ್ಲ ಬಂದಿಲ್ಲೋ ಲಿಟ್ರಲಿ ಐ ಡೋಂಟ್ ನೋ ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿಲ್ವೋ. ವಿ ಕೆನಾಟ್ ಜಡ್ಜ್ ಎನಿಥಿಂಗ್. ಬಟ್ ಬಂದಿರೋರಂತೂ ಎಲ್ಲ ಖುಷಿಯಾಗಿ ಊಟ ಮಾಡಿ ಖುಷಿಯಾಗಿ ವಿಶ್ ಮಾಡಿ ದೇ ಎಂಜಾಯ್ಡ್. ಎಲ್ಲ ಕೂಡ ಎಂಜಾಯ್ ಮಾಡ್ಕೊಂಡು ಅವರು ರಿಟರ್ನ್ ಹೋದ್ರಲ್ಲ, ದಟ್ ಫೀಲ್ಸ್ ಅಸ್ ಹ್ಯಾಪಿ. ಅದಾದಮೇಲೆ ಸ್ವಲ್ಪ ಊಟ ಉಳಿತು ಅಲ್ಲೇ ಲೇಔಟಲ್ಲಿರೋರಿಗೆ ಮತ್ತು ಮನೆ ಕಟ್ತಾ ಇರೋರೆಲ್ಲ ಇದ್ರು ಅವ್ರಿಗೆಲ್ಲ ಸ್ವಲ್ಪ ಕೂಡ ಕೊಟ್ಟು ಖಾಲಿ ಮಾಡಿದ್ರೆ ಸ್ವಲ್ಪ ರಿಲೇಟಿವ್ಸ್ಗೆ ಎತ್ಕೊಂಡು ಹೋದರು. ಆ್ಯಂಡ್ ಅದಷ್ಟು ಊಟದ ಕತೆ ಆಗಿತ್ತು. ಆ್ಯಂಡ್ ಊಟ ಕೂಡ ಟೇಸ್ಟಾಗಿತ್ತು. ನನಗೆ ಏನಂತಂದರೆ ನನಗೆ ನಾನ್ ವೆಜ್ ಕಡಿಯೋದು ಇದು ಬೇಯಿಸೋದೆಲ್ಲ ಬೆಳಗ್ಗೆಯಿಂದ ಸ್ಮೆಲ್ ಮಾಡಿಬಿಟ್ಟು ಲಿಟ್ರಲಿ ನನಗೆ ತಿಂದಂಗೆ ಆಗಲಿಲ್ಲ ನಾನ್ ವೆಜ್. ಸೊ ಪಾಪು ಬರ್ಡೇ ಆಗಿದ್ದು ವೆಗ್ನೆಸ್ಡೇ ಆಗಿದೆ. ನಾನು ಸಂಡೇ ನಮ್ಮ ಮನೆಗೆ ಬಂದಮೇಲೆ ನಂಗೆ ಮೊನ್ನೆ ನಾನ್ ವೆಜ್ ತಿಂದಂಗೆ ಆಗಿಲ್ಲ, ಇವಾಗ ನನಗೆ ಮಾಡಿಕೊಡು ಅಂತ ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ಅದೇ ರೀತಿ ನಾನು ತಿರ್ಗಾ ಮಾಡಿಸ್ಕೊಂಡು ತಿಂದಿದ್ದಾಯಿತು.
ಸೊ ಇವಾಗ ನಮ್ಮದು ಊಟ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಗಿಫ್ಟ್ ಓಪನ್ ಮಾಡೋಕ್ಕೆ ಬಂದಿದ್ದೀವಿ. ವಿ ಆರ್ ವೆರಿ ಎಕ್ಸೈಟೆಡ್ ಟು ಓಪನ್ ದ ಗಿಫ್ಟ್ ಅಲ್ವಾ. ನನಗಂತೂ ಏನಿದೆ ಗಿಫ್ಟ್ ಒಳಗಡೆ ಅಂತೆಲ್ಲ ನನಗೆ ಯಾರಿಗಿರುತ್ತಲ್ಲ ಗೊತ್ತಿಲ್ಲ. ಐ ಹ್ಯಾವ್ ಸಮ್ ಕ್ಯೂರಿಯಾಸಿಟಿ. ಸೊ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ಏನು ಗಿಫ್ಟ್ ಇದೆ ಅಂತೆಲ್ಲ ಕೂಡ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನನ್ನ ಎಕ್ಸೈಟ್ಮೆಂಟ್ ಜೊತೆಗೆ ನಮ್ಮ ಅಕ್ಕಂಗೂ ಎಕ್ಸೈಟ್ಮೆಂಟ್ ಇತ್ತು, ಏನಿದೆ ಈ ಬಾಕ್ಸಲ್ಲಿ ಓಪನ್ ಮಾಡಿ ನೋಡೋಣ ಅಂತ. ನಾನು ಏನೋ ಇದೆ ಅಂತ ಅಂದೆ. ಸೊ ಅದಿರಲಿಲ್ಲ, ಬೇರೆ ಇತ್ತು. ಲೈಕ್ ಇತ್ತು ಒಂಥರ ವೈಲ್ಡ್ ಗೆಸ್. ನಾನೇನೋ ಫೋಟೋ ಫ್ರೇಮ್ ಆ ಥರ ಏನೋ ಗೆಸ್ ಮಾಡಿದೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಇದು ಪಾಪುಗೆ ಆಟ ಆಡೋಕ್ಕೆ ಆಟ ಸಾಮಾನುಗಳಿತ್ತು. ಲಿಟ್ರಲಿ ಹೇಳ್ತೀನಿ, ನಮ್ಮ ಮಕ್ಕಳು ಆಟ ಸಾಮಾನಲ್ಲಿ ಆಟ ಆಡೋದಕ್ಕೆ ನಾನು ಕುಕ್ಕಿ ಹೊಡೆದಾಕೋದೇ ಜಾಸ್ತಿ. ಸೊ ಹಂಗಾಗಿ ಈ ಬರ್ತಡೇಲಿ 2 ಅಥವಾ 3 ಗಿಫ್ಟ್ನ ಅವತ್ತೇ ಕೊಟ್ಟಿದ್ದಾರೆ, ಅವತ್ತೇ ಓಪನ್ ಮಾಡಿದ್ರು. ಓಪನ್ ಮಾಡಿ ಹೊಡೆದಾಕಿದ್ರು. ಅದ್ರ ಒಂದರಲ್ಲಿ ಇದರಲ್ಲಿ ಇತ್ತಲ್ಲ ಯೆಲ್ಲೋ ಕಲರ್ ಜೀಪ್ ಒಂದು, ಮತ್ತು ಇನ್ನೊಬ್ರು ಯಾರು ಮೆಡಿಕಲಲ್ಲಿರೋರು ಯಾರು ಹಿಂಗೆ ಅಲ್ಲಾಡ್ಸೋ ಗೊಂಬೆ ಕೊಟ್ಟಿದ್ರು. ಒಳಗಡೆ ಇರೋ ಗೊಂಬೆಗಳನ್ನೆಲ್ಲ ಕುಕ್ಕಿ ಹೊಡೆದಾಕ್ಬಿಟ್ರು. ಕಾರ್ಗಳನ್ನ ಅದಕ್ಕೆ ಕೊಟ್ಟಿಲ್ಲ, ಚಿಕ್ಕ ಕಾರುಗಳನ್ನ ಆಟ ಆಡೋಕ್ಕೆ ಕೊಟ್ಟಿಲ್ಲ. ಅದನ್ನ ಲಿಟ್ಟಲ್ಲಿ ಹಂಗೆ ಎತ್ತಿಟ್ಟಿದ್ದೀನಿ, ಎಲ್ಲಿ ಹೊಡೆದಾಕ್ಬಿಡ್ತಾರೋ ಅಂತ. ಆ್ಯಂಡ್ ಇದು ಫಸ್ಟ್ ಕ್ರೈ ಪಾಪ ನಮ್ಮ ಅಕ್ಕನ ರಿಲೇಟಿವ್, ನಮ್ಮ ಬಾವ ಕಸಿನ್ ರಿಲೇಟಿವ್ ಯಾರೋ ಕೊಟ್ಟಿದ್ದು. ಅವರು ಪಾಪುದು ಇಯರ್ ಕನ್ಫ್ಯೂಸ್ ಮಾಡ್ಕೊಂಡು ಸೈಜ್ ಸ್ವಲ್ಪ ದುಡ್ಡು ತಂದುಬಿಟ್ಟಿದ್ರು. ಫಸ್ಟ್ ಕ್ರೈಲಿ ತಂದಿದ್ದು. ಆಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತಲ್ಲ ಆನ್ಲೈನ್ ಡೆಲಿವರಿ ಅಂತ ಅಂದರೆ ಡೇಟ್ ಮುಗ್ದೋದ್ಮೇಲೆ ನಾವು ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನೋ ಪ್ರಾಬ್ಲಮ್, ಹಿಂಗೆ ಮಾಡ್ಕೊಂಡು ಪಾಪ ದುಡ್ಡದಾದ್ಮೇಲೆ ಇಡಬೇಕಷ್ಟೇ. ಇದು ಕಂಪ್ಲೀಟ್ ಒಂದು ಸೆಟ್ ಇತ್ತು, ಬಟ್ಟೆ, ಶೂ, ಸಾಕ್ಸ್ ಅಂತೆಲ್ಲ ಕೂಡ. ಇವಾಗ ಇಡಂಗಿದ್ದಿದ್ರೆ ಇದನ್ನು ಚೆನ್ನಾಗಿರ್ತಾಯಿತ್ತು, ಬಟ್ ಇವಾಗ ಇಡೋಕ್ಕಾಗಲ್ಲ. ಇಟ್ಸ್ ಅರೌಂಡ್ 2 years or 2.5 years ಅನಿಸುತ್ತೆ. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ತೊಗೊಂಬಂದಿದ್ದು. ಆ್ಯಂಡ್ ಇದು ನಮ್ಮ ಸುನೀತಾ ಫ್ಯಾಮಿಲಿ, ಇವರೆಲ್ಲ ಕೂಡ ಬಂದರು. ಬರೋಷ್ಟರಲ್ಲಿ ನಾವು ಗಿಫ್ಟ್ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದ್ವಿ. ಇವ್ರ ಜೊತೆ ಎಲ್ಲ ಕೂಡ ಫೋಟೋಸ್, ವಿಡಿಯೋಸ್ ಅಂತೆಲ್ಲ ಕೂಡ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ಇದು ಅಂದರೆ ನನ್ನ ಕಸಿನ್ಸ್ ಮಕ್ಕಳುಗಳು, ನಮ್ಮ ಅಕ್ಕಂದಿರ ಮಕ್ಕಳು, ನನ್ನ ಕಸಿನ್ಸ್ ನಿಖಿತಕ್ಕ, ಪಾಪು, ವಿಕಾಸನ ಮಗಳು ಮತ್ತು ವೈಷ್ಣವಿ, ಧೃತಿ ಅಂತೆಲ್ಲರೂ ಕೂಡ ಬಂದಿದ್ದರು. ಇವರೆಲ್ಲ ಕೂಡ ಫೋಟೋಸ್ನ ತಗೋತಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ರಿಲೇಟಿವ್ಸ್ ಎಲ್ಲ ಕೂಡ ಬರ್ತಿದ್ದಾರೆ, ಫೋಟೋಸ್ ಇಡ್ಸ್ಕೊತಿದ್ದಾರೆ. ಆ್ಯಂಡ್ ಇವಾಗ ಜೊತೆಲಿ ಚೋಟಿ ಮತ್ತು ನಿವೇದನ ಕೂಡ ಕೂರಿಸ್ಕೊಂಡು ಅವ್ರು ಬರ್ರಿ ಅಳದೆ. ಲಿಟ್ರಲಿ ನನಗೆ ಫೋಟೋಸ್ ಹೆಂಗೆ ಬಂದಿದ್ದೆ ನೋಡಿಲ್ಲ, ಐ ವಾಂಟ್ ಟು ಸಿ. ಆ್ಯಂಡ್ ನಮ್ಮ ಬಾವ ಜೊತೆ ಇವಾಗ ನಮ್ಮ ಅಕ್ಕಂದವ್ರದ್ದು ಫ್ಯಾಮಿಲಿ ಫೋಟೋ, ವೈಶು, ಧೃತಿ, ನಮ್ಮ ಅಕ್ಕ, ನಮ್ಮ ಬಾವ ಅವ್ರದ್ದು ಕೂಡ ವೀಡಿಯೋಸ್, ಫೋಟೋಸ್ ಎಲ್ಲ ಕೂಡ ತೊಗೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಬನ್ನಿ ಏನಾಯಿತು ಅಂತ ಹೇಳ್ತೀನಿ. ಈಗ ಬರ್ತ್ಡೇ ಎಲ್ಲ ಮುಗೀತು. ನೆಕ್ಸ್ಟ್ ಬಂದು ದೇವ್ರನ್ನ ತರಿಸಿದ್ರಲ್ಲ, ದೇವರಿಗೆ ಮಡ್ಲಕ್ಕಿ ಎಲ್ಲ ಕೂಡ ಕಟ್ಟಿ ಸೀರೆ ಎಲ್ಲ ಹಾಕ್ತಿದ್ದಾರೆ. ನಮ್ಮ ಪಾಪುಗೆ ದೇವ್ರ ಅಂದರೆ ತುಂಬ ಭಕ್ತಿ. ಆ್ಯಂಡ್ ಈ ಶೋಸ್ ಇಸ್ ಲವ್ ಅಂತಾರಲ್ಲ, ಆ ರೀತಿ ಅವನೇ ದೇವ್ರಿಗೆ ಹಾಕಿದ ಬಳೆ ಎತ್ಕೊಂಡ್ಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಎತ್ಕೋತಾನೆ ಅಂತಂದರೆ ಎತ್ಕೊಂಡು ಅಷ್ಟರಲ್ಲಿ ನಮ್ಮ ಬಾವ ಓಕೆ ಅಂತ ಅಂದ್ಬಿಟ್ಟು ಕೈ ಎತ್ಸ್ಕೊಂಡ್ರು ವಾಪಸ್ ಹಿಂದಕ್ಕೆ. ಎಲ್ಲ ಬಿಟ್ಟಿದ್ರೆ ಎತ್ಕೊಂಡ್ಬಿಡ್ತಾ ಇದ್ದ. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ನ ಇರಲಿ. ಇವಾಗ ಮಹಾಮಂಗಳಾರತಿ ಥರ ಎಲ್ಲ ಫೈನಲಾಗಿ ಹೋಗ್ಬೇಕಾದ್ರೆ ಮಂಗಳಾರತಿ ಎಲ್ಲ ಕೂಡ ಮಾಡಿಬಿಟ್ಟು ದೇವ್ರನ್ನ ಇವಾಗ ವಾಪಸ್ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ. ಸೊ ಫೈನಲಿ ಬರ್ಡೇ ಎಲ್ಲ ಕೂಡ ಮಾಡಿ ಮುಗೀತು. ನಾನಂತೂ 9 months ಹೇಳ್ತಾ ಇದ್ದೆ, ಹೆಂಗೂ ಅವ್ನಿಗೆ ಮಂಡೆ ಕೊಟ್ಟು ಇವರು ಮರಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ರು. ಅದೆಲ್ಲ ಕೂಡ ಪಾಪುದು ಬರ್ಡೇ ಟೈಮಲ್ಲಿ ಆಗಬೇಕು, ನಮ್ಮ ಬಾವ ಒಪ್ತಾರೋ ಇಲ್ಲೋ ಅಂತ. ಅದಕ್ಕೋಸ್ಕರ ನಾವು ಐಡಿಯಾ ಮಾಡಿ, ಸೊ ಬರ್ತಡೇ ದಿವಸ ಮರಿ ಹೊಡಿಯೋದು ಬೇಡ, ಬರ್ಡೇ ದಿವಸ ದೇವಸ್ಥಾನ ಅವ್ರು ಕುಕ್ಕೆಗೆಲ್ಲ ಹೋಗಿದ್ರು. ಸೊ ದೇವ್ರನ್ನೆಲ್ಲ ಕೂಡ ತಂದು ಇದೆಲ್ಲ ಕೂಡ ಮಾಡಿದ್ರೆ ನೆಕ್ಸ್ಟ್ ದಿವಸ ಮರಿ ಎಲ್ಲ ಕೂಡ ಹೊಡೆದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಭಾನುವಾರ ಎಲ್ಲ ಕಡೆಗೂ ಹೋಗಿ ಪೂಜೆ ಎಲ್ಲ ಮಾಡಿ ತೀರ್ಥ ಎಲ್ಲ ಕೂಡ ತೊಗೊಂಬಂದಿದ್ದೆ. ಅದೆಲ್ಲ ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡಿದ್ದೀರಾ. ನಾನಂತೂ ಹೇಳಿ ಕೊನೆಯಲ್ಲಿ ಫೈನಲಿ ಇಟ್ ವಾಸ್ ಅ ಡೇ ಟು ಸೆಲೆಬ್ರೇಟ್ ಅನ್ನೋ ಥರ ಬಂದಿತ್ತು. 7th 8th ನಾನು ತುಂಬ ಸೆಲೆಬ್ರೇಟ್ ಮಾಡಿ ಖುಷಿ ಪಟ್ವಿ. ಹೆಂಗೂ ನನ್ನ ಪ್ರಾಜೆಕ್ಟ್ ಅಪ್ಲೋಡಿಂಗ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಫೈನಲಿ ಯಾರೆಲ್ಲ ಬಂದು ನಮ್ಮ ಪಾಪು ಬರ್ಡೇಗೆ ವಿಶ್ ಎಲ್ಲ ಕೂಡ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಬಂದಿರೋರಿಗೆಲ್ಲರಿಗೂ ಕೂಡ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಿಷ್ಟು ನಮ್ಮ ಪಾಪು ಬರ್ತ್ಡೇ ಸೆಲೆಬ್ರೇಷನ್ನ ವ್ಲಾಗ್ ಆಗಿತ್ತು. ಆ್ಯಂಡ್ ಇವಾಗ ಎಲ್ಲರಿಗೂ ಬಾಯ್ ಮಾಡೋ ಟೈಮ್. ಫಸ್ಟ್ ಹೋಗಿದ್ದೆ ನಮ್ಮ ಅಕ್ಕ, ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಳು ಓದ್ಲು. ಬಿಕಾಸ್ ಹಂಗೆ ಕಂಟಿನ್ಯೂಸ್ ಆಗಿ ಸ್ಕೂಲ್ಗಳಿದೆ, ನಾವು ಇದಕ್ಕೆಲ್ಲ ರಜಾ ಹಾಕ್ಸಿದ್ದಿದ್ದಲ್ಲ ಈವೆಂಟ್ಗಳಿಗೆಲ್ಲ. ಸೊ ಹಂಗಾಗಿ ಕಂಟಿನ್ಯೂಷನ್ ಸ್ಕೂಲ್ ಇತ್ತು. ಸೊ ಅವರು ಕೂಡ ಹೋಗ್ತಿದ್ದಾರೆ. ಆ್ಯಂಡ್ ಶಾಮಿಯಾನ ಅವೆಲ್ಲ ಕೂಡ ಯಾರೆಲ್ಲ ಮಾಡಿದ್ರು ಕೇಟ್ರಿಂಗ್ಸ್ ಎಲ್ಲ ಹಾಕ್ತಿದ್ದೀನಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೂಡ ಡಿಸ್ಪ್ಲೇ ಮೇಲೆ ಬರ್ತಿದೆ. ಸೊ ನೀವೆಲ್ಲ ಕೂಡ ನೋಡ್ಬೋದು. ಯಾರೆಲ್ಲ ನಿಯರ್ ಬೈ ಬಾಗ್ಲೂರು, ಹುಣಸ್ಪಾನಹಳ್ಳಿ, ದೇವನಹಳ್ಳಿ ಎಲ್ಲ ಇದ್ದೀರಲ್ಲ, ದೇ ಕ್ಯಾನ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರನ್ನ. ನೀವೇ ಏನೋ ನಿನ್ನ ಸರ್ಕಸು. ಬಾಯ್ ಬಾಯ್. ಆ್ಯಂಡ್ ಇವಾಗ ಡೆಕೋರವರೆಲ್ಲ ಕೂಡ ಕಂಪ್ಲೀಟ್ ಅವ್ರ ಡೆಕೋರೇಷನ್ ಎಲ್ಲ ಬಿಚ್ಚಿ ಎತ್ಕೊಂಡು ಹೋಗಿ ಬಂದಿದ್ದಾರೆ. ಆ್ಯಂಡ್ ಬೇಗ ಥ್ಯಾಂಕ್ ಯು ಟು ದ ಡೆಕೋರೇಷನ್ ಆಗಿರ್ಬೋದು, ಫೋಟೋಗ್ರಾಫಿಗಾಗಿರ್ಬೋದು, ಆ್ಯಂಡ್ ಮೇಕಪ್ ಆ್ಯಂಡ್ ಫುಡ್ ಟೀಮ್ 4 ಜನಕ್ಕೆ ಹೂ ಮೇಡ್ ದಿಸ್ ಇವೆಂಟ್ ಮೋರ್ ಬ್ಯೂಟಿಫುಲ್. ಅಷ್ಟು ಜನಕ್ಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಪಾಪಗೂ ಕೂಡ ಥ್ಯಾಂಕ್ ಯು, ಯಾಕಂದ್ರೆ ಅವ್ನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ದೆ, ಹಾಗಾಗಿ ಅವನಿಗೂ ಥ್ಯಾಂಕ್ಸ್ ಹೇಳಬೇಕಲ್ಲ. ಸೊ ಥ್ಯಾಂಕ್ ಯು ಯಾರೆಲ್ಲ ಬಂದಿದ್ರು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಸೆನ್ಸ್ ಕೂಡ ಇವೆಂಟ್ನ ಮೋರ್ ಬ್ಯೂಟಿಫುಲ್ ಆಗಿ ಮಾಡ್ತು ಅಂತಲೇ ಹೇಳ್ಬೋದು.
ಆ್ಯಂಡ್ ಇವಾಗ ಇವರೆಲ್ಲ ಕೂಡ ಬಿಚ್ಕೊಂಡು ಎತ್ಕೊಂಡು ಹೋಗ್ತವ್ರೆ. ಫೈನಲಿ ಬರ್ತ್ಡೇ ಮುಗೀತು ಅಂತ ನಮಗೂ ಕೂಡ ಫೀಲ್ಸ್ನ ತರಿಸಿದ್ರು. ಇದಿಷ್ಟು ಬರ್ತ್ಡೇ ವ್ಲಾಗ್ ಆಗಿತ್ತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಪಾಪುದು ಬರ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬರ್ತ್ಡೇ ಕಮ್ ನಾನ್ ವೆಜ್ ಫಂಕ್ಷನ್ ಇದೆಲ್ಲ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಕಂದ? ಅವನಂತೂ ಮಂಚದ ಮೇಲೆ ಬಿಟ್ಬಿಟ್ಟಿದ್ದೀನಿ, ಒದ್ದಾಡ್ತಾವ್ನು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂಡ್ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನಾನು ಒಂದು ವಿಡಿಯೋನ ಶೇರ್ ಮಾಡಬೇಕು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಕೂಡ ನಾವು ಮುಗಿಸಿದ್ದೀವಿ. ನಿಮಗೆಲ್ಲ ಈ ಸರಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಬರ್ಡೇ ಬಾಯ್ ನನ್ನ ಬೇಬಿ. ಸೊ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ. ಬಾಯ್.